ಸತತ 1 ಗಂಟೆಗಳ ಕಾಲದಿಂದ ಹುಬ್ಬಳ್ಳಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಲ್ಲಿ ಮಳೆ ಆಗ್ತಿರೋದ್ರಿಂದ ಯಾವ ತರ ಅವ್ಯವಸ್ಥೆ ಇತ್ತು ಅಥವಾ ಅಲ್ಲಿ ಮಳೆ ಆಗಿರೋದ್ರಿಂದ ಜನ ಯಾವ ತರ ಪರದಾಟವನ್ನ ನಡೆಸ್ತಿದ್ದಾರೆ ಅನ್ನುವಂಥನ್ನ ಆಗಲೇ ಗಮನಿಸಿದ್ವಿ. ಇದು ಹುಬ್ಬಳ್ಳಿಯಲ್ಲಿ ಇರುವಂತಹ ಒಂದು ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ. ಕಾಲೋನಿಯ ಓಣಿ ಒಳಗೂ ಕೂಡ ನೀರು ನುಗ್ಗಿ ಬರ್ತಾ ಇದೆ. ಇನ್ನೊಂದು ಕಡೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಯಾವ ತರ ಒಂದು ಪರಿಸ್ಥಿತಿ ಇದೆ ಅಂತ ನೀವಾಗಲೇ ನೋಡಿದ್ರಿ. ಚೇಂಬರ್ನ ಲೆವೆಲ್ ಜಾಸ್ತಿ ಇರೋದ್ರಿಂದ ನೀರು ಹೋಗೋಕ್ಕೂ ಕೂಡ ಕಷ್ಟ ಆಗಿದೆ. ಅಲ್ಲಿ ಸರಿಯಾದಂತಹ ಡ್ರೈನೇಜ್ ಫೆಸಿಲಿಟಿ ಇಲ್ಲ ಅಲ್ಲಿ. ಆ್ಯಂಡ್ ಇದು ಮನೆ ಒಳಗಡೆ ನುಗ್ಗಿ ಬರ್ತಿರುವಂಥ ನೀರಿನ ಒಂದು ದೃಶ್ಯ. ಈ ಅಪಾರ್ಟ್ಮೆಂಟ್ನಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ, ಆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ನೀವು ನೋಡ್ತಾ ಇದ್ದೀರಿ, ಯಾವ ಥರ ಅಲ್ಲಿ ನೀರು ಒಳಗಡೆ ನುಗ್ಗಿ ಬರ್ತಾ ಇದೆ ಅಂತ. ಆ್ಯಂಡ್ ಆ ಮನೆ ಏನು ಕಾಣಿಸ್ತಾ ಇದೆ ಅದು ಕೂಡ ಬಹುಶಃ ಮುಳುಗಿರುತ್ತೆ. ಯಾಕೆ ಅಂತಂದರೆ ನೀರು ಖಂಡಿತವಾಗ್ಲೂ ಅದರೊಳಗಡೆ ಕೂಡ ಹೋಗಿರುತ್ತೆ. ಸೊ ಈ ಒಂದು ಅವ್ಯವಸ್ಥೆ ಹುಬ್ಬಳ್ಳಿಯಲ್ಲಿ ಕೇವಲ 1 ಗಂಟೆ 1.5 ಗಂಟೆ ಮಳೆಯಿಂದ ಈ ಥರ ಅವ್ಯವಸ್ಥೆ ಆಗಿದೆ ಅಂತಂದರೆ ಮುಂದಿನ 48 ಗಂಟೆಗಳ ಕಾಲ ಅಥವಾ 1 ವಾರ ಕಾಲ ಕೂಡ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿತ್ತು. ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಈ ಥರ ಒಂದು ಮಳೆ ಆಗುತ್ತೆ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ರು ಕೂಡ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಒಂದು ಕಡೆ ಬೆಳಗಾವಿಯಲ್ಲಿ ಯಾವ ಥರ ಮಳೆ ಸುರಿತಾ ಇದೆ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ಯಾವ ಥರ ಒಂದು ಅವಾಂತರವನ್ನು ವರುಣ ತಂದಿದ್ದಾನೆ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಷ್ಟೇ ಆ ಭಾಗದಲ್ಲಿ ಒಂದು ವೋಟಿಂಗ್ ಮುಗಿದಿದೆ. ಆದರೆ ವೋಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಆ ಚುನಾವಣೆ ಟೈಮ್ನಲ್ಲಿ ಓಣಿ ಗಲ್ಲಿಗೆ ನುಗ್ಗಿ ಬರುವಂತಹ ಜನಪ್ರತಿನಿಧಿಗಳು ಓಟ್ಗೋಸ್ಕರ ಈಗ ಯಾಕೆ ಬರ್ತಾ ಇಲ್ಲ? 1 ಗಂಟೆ ಮಳೆ ಸುರಿದಿದೆ, ಅವ್ಯವಸ್ಥೆ ಆಗಿದೆ, ಖಂಡಿತವಾಗ್ಲೂ ಅವ್ರಿಗೆ ಆ ಇನ್ಫಾರ್ಮೇಷನ್ ಇರುತ್ತೆ. ಆದರೂ ಕೂಡ ತಲೆ ಕೆಡಿಸ್ಕೊಳ್ದೆ ಕನಿಷ್ಠ ಪಕ್ಷ ಜನಪ್ರತಿನಿಧಿಗಳನ್ನ ಬಿಡಿ, ಅಧಿಕಾರಿಗಳು ಕೂಡ ಅಲ್ಲಿ ಬಂದು ಯಾವ ಥರ ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಒಂದು ಇನ್ಸ್ಪೆಕ್ಷನ್ ಮಾಡುವಂತಹ ಗೋಜಿಗೂ ಕೂಡ ಹೋಗಿಲ್ಲ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ 3 ಜಿಲ್ಲೆಗಳ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬೆಳಗಾವಿಯಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಅಲ್ಲೂ ಕೂಡ ನೀರು ನಿಂತ್ಕೊಂಡಿದೆ. ಜನ ತಮ್ಮ ಮಂಡಿ ಮಟ್ಟಕ್ಕಿರುವಂತಹ ನೀರನ್ನು ಅವರು ಅಲ್ಲೇ ನಡ್ಕೊಂಡೇ ಹೋಗ್ತಿದ್ದಾರೆ ತುಂಬಿರುವಂತಹ ಒಂದು ರಸ್ತೆಗಳಲ್ಲಿ. ಒಂದೊಂದು ಕಡೆ ಹುಬ್ಬಳ್ಳಿಯಲ್ಲಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ವಾಟರ್ ಲಾಗ್ ಆಗಿದೆ, ಅಲ್ಲೂ ಒಂದು ಅವ್ಯವಸ್ಥೆ ಇದೆ. ಮತ್ತೊಂದು ಕಡೆ ಧಾರವಾಡದಲ್ಲಿ ಯಾವ ಥರ ಮಳೆಯಿಂದಾಗಿ ಭಾರಿ ಗಾಳಿಯಿಂದಾಗಿ ಮರಗಳು ಧರೆಗುಳ್ಳುವಂಥ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಸೊ ಇಷ್ಟೆಲ್ಲ ಅವ್ಯವಸ್ಥೆ ಆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಜನಪ್ರತಿನಿಧಿಗಳು ಹೌದು, ಅಫ್ಕೋರ್ಸ್ ಅವ್ರು ಬರೋದೇ ಚುನಾವಣೆ ಟೈಮ್ನಲ್ಲಿ. ಚುನಾವಣೆ ಮುಗೀತು, ಇನ್ನು ಅವ್ರು ಕಾಣಿಸ್ಕೊಳ್ಳದೆ 5 ವರ್ಷ ಆದಮೇಲೆ. ಆದರೆ ಈಗ ಅಲ್ಲಿ ಈ ಸಮಸ್ಯೆಯನ್ನು ಆಲಿಸಬೇಕಾದಂಥ ಅಥವಾ ಈ ಸಮಸ್ಯೆಗೆ ಪರಿಹಾರ ಕೊಡಬೇಕಾದಂಥ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಆ ಒಂದು ಪ್ರಶ್ನೆನ ಜನರು ನಿರಂತರವಾಗಿ ಮಾಡ್ತಿದ್ರು ಕೂಡ ಎಷ್ಟೇ ಹೇಳಿದ್ರು ಅಧಿಕಾರಿಗಳು ಅದೇ ಒಂದು ರೀತಿ ಜಾಣ ಕುರುಡುತನ ಅಂತ ಹೇಳ್ತಾರಲ್ಲ ಅದನ್ನು ಪ್ರದರ್ಶನ ಮಾಡ್ತಾರೆ. ಬರ್ತೀವಿ, ಸಾಲ್ವ್ ಮಾಡಿಕೊಡ್ತೀವಿ ಇದೆಲ್ಲ ಹೇಳ್ತಾರೆ. ಆದರೆ ಮಳೆ ಬಂದು ನಿಂತು ಮಳೆಗಾಲ ಮುಗಿದ ಮೇಲೇ ಇವರು ಕೆಲಸಕ್ಕೆ ಕೈ ಹಾಕೋದು. ಒಂದೊಂದು ಕಡೆ ಅದು ಕೂಡ ಆಗೋದಿಲ್ಲ. ಒಂದು ಕಡೆ ಬೆಳಗಾವಿಯಲ್ಲಿ ಯಾವ ರೀತಿ ನಿರಂತರವಾಗಿ ಸತತ 1 ಗಂಟೆಯಿಂದ ಜೋರಾಗಿ ಮಳೆ ಬೀಳ್ತಾ ಇದೆ ಅದನ್ನು ಗಮನಿಸ್ತಾ ಇದ್ದೀರಿ. ಒಂದೊಂದು ಕಡೆ ಹುಬ್ಬಳ್ಳಿಯ ವಿದ್ಯಾನಗರದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಆ ಒಂದು ನೀರಿನಲ್ಲೇ ಜನರು ನಿಂತ್ಕೋಬೇಕಾದಂಥ ಅಥವಾ ಓಡಾಡಬೇಕಾದಂತಹ ಪರಿಸ್ಥಿತಿ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಈಗ ನಿರ್ಮಾಣವಾಗಿರೋದು. ಅಲ್ಲಿ ಪ್ರಾಪರ್ ಆದಂತಹ ಡ್ರೈನೇಜ್ ಫೆಸಿಲಿಟಿನೇ ಇಲ್ಲ. ಅಲ್ಲಿರುವಂತಹ ಸ್ಥಳೀಯರು ಹೇಳೋ ಪ್ರಕಾರ ರಸ್ತೆ ಚರಂಡಿ ಹೈಟ್ಗಿಂತ ಕಮ್ಮಿ ಇದೆ, ಅಂದರೆ ಚರಂಡಿನೇ ಮೇಲಿರೋದ್ರಿಂದ ನೀರು ಎಲ್ಲಿ ಹೋಗುತ್ತೆ? ಇದು ಅನ್ಸೈಂಟಿಫಿಕ್ ಕಾಮಗಾರಿ. ಇದು ಏನು ಈಗ ಅಥವಾ 1 ವಾರದಿಂದ ಆಗಿರೋದಲ್ಲ, ಅನೇಕ ವರ್ಷಗಳಿಂದ ಆಗಿರೋದು. ಇದೇ ಪ್ರಾಬ್ಲಮ್ ಇದ್ದರೂ ಕೂಡ ಒಂದು ಸರ್ತಿ ಕೂಡ ಅಲ್ಲಿ ಬಂದು ಯಾಕೆ ಈ ಥರ ಇದೆ ಅಥವಾ ಯಾವ ಥರ ಇದನ್ನು ನಾವು ಇನ್ನೂ ಡೆವಲಪ್ ಮಾಡ್ಬೋದು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಅಲ್ಲಿ ಮಳೆ ಬಂದು ಕಾರು ಮನೆ ಎಲ್ಲವೂ ಕೂಡ ನೀರಲ್ಲಿ ಇದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಒಬ್ಬರು ಅಲ್ಲಿ ಸುಳಿತಾ ಇಲ್ಲ. ಅದು ಅಲ್ಲಿರುವಂತಹ ಸ್ಥಳೀಯರ ಪ್ರಶ್ನೆ ಆಗಿದೆ. ಇದು ಹುಬ್ಬಳ್ಳಿಯ ದೃಶ್ಯಾವಳಿಗಳು, ಹುಬ್ಬಳ್ಳಿಯ ವಿದ್ಯಾನಗರದ ಲೈವ್ ದೃಶ್ಯಾವಳಿಗಳನ್ನ ನೀವು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಜನರು ಒಂದು ಕಡೆ ಹೌದು ಮಳೆ ಬರಬೇಕು ಅಂತಿದ್ರು, ಮಳೆ ಬಂತು. ಆದರೆ ಮಳೆ ವಿಪರೀತ ಬಂದಿರೋದ್ರಿಂದ ಈ ಸಮಸ್ಯೆಗೆ ಯಾರು ಹೊಣೆ? ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು ಹೊಣೆನಾ ಅಥವಾ ಅಧಿಕಾರಿಗಳು ಹೊಣೆನಾ? ಅವ್ರ ಪಾಪ ಯಾರನ್ನೂ ಕೇಳೋಕ್ಕಾಗದೆ ಇರುವಂಥ ನೀರಿನಲ್ಲೇ ಆಯ್ತು ಹೆಂಗೋ ದುಡ್ಕೊಂಡು ಹೋಗೋಣ ಅಂತ ಹೇಳಿ ಆ ಬೇಸತ್ತಿರುವಂಥ ಒಂದು ಮನಸ್ಥಿತಿ ಇದೆಯಲ್ಲ ಅದನ್ನು ಈಗ ತಾನೇ ಸ್ಥಳೀಯರೊಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು, ಬರ್ತಾರೆ ಸರ್ ಮಳೆ ನಿಂತ ಮೇಲೆ ಬರ್ತಾರೆ ಅಂತ. ಸೊ 4 ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಬೆಳಗಾವಿ, ಕುಂದಾನಗರಿ ಬೆಳಗಾವಿಯಲ್ಲಿ ಯಾವ ಥರ ಮಳೆಯ ಅಬ್ಬರ ಇದೆ ಅಂತ. ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಮಳೆ ಬಂದಿರೋದ್ರಿಂದ ಅಲ್ಲಿನ ಅವಾಂತರ ಯಾವ ಥರ ಇದೆ ಅಂತ. ಮತ್ತೊಂದು ಕಡೆ ಧಾರವಾಡದಲ್ಲಿ ಮರ ಧರೆಗೆ ಉರುಳಿ ಬಿದ್ದಿರೋದ್ರಿಂದ ಇನ್ನೂ ಕೂಡ ಅದನ್ನು ಕ್ಲಿಯರ್ ಮಾಡಿಲ್ಲ. ಬಿದ್ದು ತುಂಬ ಹೊತ್ತಾಗಿದೆ, ಆದರೂ ಕೂಡ ಅಲ್ಲಿ ಬಂದು ಅದನ್ನು ಕ್ಲಿಯರ್ ಮಾಡಬೇಕು. ಅದು ಯಾವ ಒಂದು ಬೇಸಿಕ್ ಗೋಜಿಗೂ ಕೂಡ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ
ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನೊಂದು ಕಡೆ ರಾಯಚೂರಿನಲ್ಲೂ ಯಾವ ಥರ ಒಂದು ಮಾರ್ಕೆಟ್ನಲ್ಲಿ ಮಳೆ ಬಂದಿರೋದ್ರಿಂದ ಜನ ಆ ಒಂದು ಟೈಮ್ನಲ್ಲೂ ಖರೀದಿಯ ಭರಾಟೆ ಜೋರಾಗಿದೆ. ಕಷ್ಟ ಆಗಿದೆ ಅವರಿಗೆ ಮಳೆ ಬಂದು ವ್ಯಾಪಾರ ಮಾಡಲಿಕ್ಕೆ ಅಥವಾ ಕೊಂಡ್ಕೊಳ್ಳಿಕ್ಕೆ. ಆದರೂ ಜನ ಅಲ್ಲಿ ಮಾರ್ಕೆಟ್ನಲ್ಲಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ಇದು ಧಾರವಾಡದ ಒಂದು ದೃಶ್ಯಾವಳಿ. ಯಾವ ಥರ ಮರ ಬಿದ್ದಿದ್ರೂ ಕೂಡ ಅಲ್ಲಿ ಒಬ್ಬ ಅಧಿಕಾರಿ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಈ ಒಂದು ನಗರದ ಒಂದು ಪರಿಸ್ಥಿತಿ ಈ ಥರ ಇದೆ. ಟಿಯರ್ 1 ಸಿಟೀಸ್ ಆಗಿದ್ರೂ ಕೂಡ ಒಂದು ಬೇಸಿಕ್ ಅಮ್ಯುನಿಟಿ ಇಲ್ವಲ್ಲ, ಒಂದು ಬೇಸಿಕ್ ರಿಸೋರ್ಸ್ ಇಲ್ವಲ್ಲ, ಒಂದು ಪ್ರಾಪರ್ ಫೆಸಿಲಿಟಿ ಇಲ್ವಲ್ಲ. ಅಲ್ಲಿ ಈ ಥರ ಮಳೆ ಬಂದರೆ ಒಂದು ಸಾಮಾನ್ಯ ಮಳೆ ನೀರು ಹರಿದ್ಕೊಂಡು ಹೋಗೋದಕ್ಕೂ ಅಲ್ಲಿ ಒಂದು ಫೆಸಿಲಿಟಿ ಇಲ್ಲ ಅಂತಂದರೆ ಟಿಯರ್ 1 ಸಿಟಿ ಅಂತ ಯಾವ ಥರ ಕರಿಬಹುದು? ಇದು ಖಂಡಿತವಾಗ್ಲೂ ಒಂದು ಪ್ರಶ್ನೆಯನ್ನು ಮೂಡಿಸುತ್ತೆ. ಯಾಕಂದರೆ ವಾಣಿಜ್ಯ ನಗರಿ ಅಂತ ಕರಿತೀವಿ. ಇಂಥ ನಗರದಲ್ಲೂ ಈ ಥರ ಅವ್ಯವಸ್ಥೆ ಆದರೆ ಇನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ಜನ ತಮ್ಮ ಆಫೀಸರ್ಗಳಿಂದ ಇರ್ಬೋದು ಅಥವಾ ತಮ್ಮ ಜನಪ್ರತಿನಿಧಿಗಳಿಂದ ಇರ್ಬೋದು ಏನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಒಂದು ಕಡೆ ಚಿಕ್ಕಮಗಳೂರಿನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ಥರ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಆದರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಮಳೆಗಾಲ ಶುರುವಾಗಿರೋದ್ರಿಂದ ಭಾರಿ ಮಳೆ ಅಲ್ಲೂ ಕೂಡ ಆಗ್ತಾ ಇದೆ. ಆದರೆ ಮಳೆ ಆಗೋದ್ರಿಂದ ಏನೂ ತೊಂದರೆ ಇಲ್ಲ. ಮಳೆಯಿಂದ ಆಗುವಂಥ ಅವಾಂತರಗಳಿಂದ ಮಾತ್ರ ಜನ ಬೇಸತ್ತು ಹೋಗಿರೋದು. ಅದು ಯಾಕೆ ಕಾರಣ ಅಂತಂದರೆ ಇಂಪ್ರಾಪರ್ ಫೆಸಿಲಿಟಿ ಇರೋದ್ರಿಂದ, ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಜನರು ಯಾರೋ ಮಾಡಿದ ತಪ್ಪಿಗೆ ಅವರು ಪರದಾಡುವಂಥ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿರೋದು. ಒಂದು ಕಡೆ ಚಿಕ್ಕಮಗಳೂರಿನ ಲೈವ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಹುಬ್ಬಳ್ಳಿಯ ವಿದ್ಯಾನಗರದ ವಿಜುವಲ್ಸ್ಗಳನ್ನ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಧಾರವಾಡದಲ್ಲಿ ಒಂದೇ ಕಡೆ ಅಲ್ಲ, ಎಲ್ಲ ಕಡೆ ಕೂಡ ನೋಡಿ ನೀವು ಗಮನಿಸ್ಬೋದು. ಮರ ಬಿದ್ದಿದೆ, ಒಂದು ಕೊಂಬೆಗಳು ಕೂಡ ಕಟ್ಟಾಗಿ ರಸ್ತೆಗೆ ಬಿದ್ದಿದೆ. ಆದರೂ ಅಲ್ಲಿ ಯಾವುದೇ ಥರದ ಒಂದು ಪ್ರಾಪರ್ ಫೆಸಿಲಿಟಿ ಇಲ್ಲ. ಅಂದರೆ ಯಾರು ಕೂಡ ಬಂದು ಅಲ್ಲಿ ಕ್ಲಿಯರ್ ಮಾಡಬೇಕು. ಜನರಿಗೆ ತೊಂದರೆ ಆಗ್ತಾ ಇದೆ, ವಾಹನ ಸವಾರರಿಗೂ ಕೂಡ ತೊಂದರೆ ಆಗ್ತಾ ಇದೆ, ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು. ಇದು ಯಾವ ಗೋಜಿಗೂ ಕೂಡ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಅವರಾದರೂ ಆಗಿರ್ಬೋದು ಇದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ತಾ ಇಲ್ಲ. ಇಷ್ಟು ದಿನ 41-42 ಡಿಗ್ರಿ ಆ ಒಂದು ತಾಪಮಾನದಿಂದ ಜನ ರೋಸ್ ಹೋಗಿದ್ರು. ಯಾವಾಗಪ್ಪ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ರು. ಕೊನೆಗೂ ಆಯಿತು, ಜನ ಇಷ್ಟೊಂದೆಲ್ಲ ಕೇಳ್ತಿದಾರಲ್ಲಂತ ಪಾಪ ವರುಣದೇವ ಕೃಪೆ ತೋರ್ದ. ಆದರೆ ಎಲ್ಲೋ ಒಂದು ಕಡೆ ಕೃಪೆನೇ ಅವಕೃಪೆಗೆ ಪಾತ್ರವಾಗಿದೆ. ಜೋರಾಗಿ ಮಳೆ ಬಂದಿರೋದ್ರಿಂದ, ವರುಣ ಅಬ್ಬರಿಸಿರೋದ್ರಿಂದ ಉತ್ತರ ಕರ್ನಾಟಕ ಭಾಗದ ಅನೇಕ ನಗರಗಳಲ್ಲಿ ಈ ಥರದೊಂದು ಅವ್ಯವಸ್ಥೆ ಈಗ ಕಾಡ್ತಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.